ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ವಿಷಯ ಅಂತ ಅಂದರೆ, ನೀವು ತಮ್ಮನೇ ನೋಡಿ ನಿಮ್ಗೆ ಅರ್ಥ ಆಗಿದೆ. ನನ್ನ ಹೆಸರಲ್ಲಿ ಸುಮಾರು ವಂಚನೆಗಳು ಶುರುವಾಗಿರುವಂಥದ್ದು. ಯಾರು ಆ ಒಂದು ಮೋಸದ ಬಲೆಗೆ ಬೀಳಬೇಡಿ. ನನ್ನ ಒಂದು ಮೊಬೈಲ್ ನಂಬರ್ ಕ್ಲಿಯರಾಗಿ ಹೇಳ್ತೀನಿ, ಬರ್ಕೊಳ್ಳಿ. 7353969690. ಇದು ಒಂದೇ ನನ್ನ ವಾಟ್ಸಪ್ ನಂಬರು ಅಷ್ಟೇ, ಮೊಬೈಲ್ ನಂಬರು ಅಷ್ಟೇ, ಇದೇ ನನ್ನ UPI ನಂಬರ್, ಎಲ್ಲನೂ ಇದೇ ನಂಬರು. ಇದು ಒಂದೇ ನಂಬರನ್ನು ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಬೇರೆ ಯಾವುದೇ ನನ್ನ ವಾಟ್ಸಪ್ ನಂಬರ್ ಆಗಲಿ ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಈ ಒಂದು ನಂಬರನ್ನು ನನ್ನ ಪರ್ಸನಲ್ ನಂಬರನ್ನು ನಾನು ಕೊಟ್ಟಿರುವಂಥ ಜನಗಳಿಗೆ. ಸುಮಾರು ಜನ ಕಾಲ್ನ ನಾನು ಇಗ್ನೋರ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನನಗೂ ಬೇರೆ ಕೆಲಸಗಳಿರುತ್ತೆ. ಏನಪ್ಪ ಅಂದರೆ, ನನ್ನ ಈ ಒಂದು ಹಳೆಯ ವಿಡಿಯೋಗಳಿದ್ದಾವಲ್ಲ ಅದನ್ನು ಕ್ರಾಪ್ ಮಾಡಿಕೊಂಡು ನಾನೇ ಕಾಯಿನ್ ಗುರು ಅಂತ ಹೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಕಾಲ್ ಮಾಡಿ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿ ಈ ಥರ ಅನೇಕ ವಂಚನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿಯೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾರಿಗಾದರೂ ಆ ಥರದ ವಿಡಿಯೋ ಕಾಣಿಸ್ತು ಅಂದರೆ ನನಗೆ ಶೇರ್ ಮಾಡಬೇಡಿ, ಅದೇ ವಿಡಿಯೋನ ರಿಪೋರ್ಟ್ ಮಾಡಿ. ಆ ವಿಡಿಯೋದ ಕಮೆಂಟ್ನಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿ. ಇದು ಫೇಕ್ ವಿಡಿಯೋ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಈ ರೀತಿ ಮುಂದುವರೆದು ಏನಾಗುತ್ತೆ ಅಂದರೆ, ನನ್ನ ಹೆಸರಲ್ಲಿ 750 ರೂಪಾಯಿ ವಸೂಲಿ ಆಗುವಂಥದ್ದು ಮತ್ತು ರಿಜಿಸ್ಟ್ರೇಷನ್ ಫೀಸ್ಗಳು ವಸೂಲಿ ಆಗುವಂಥದ್ದು ಈ ಥರ ನಡೆಯುತ್ತೆ. ನನಗೆ ಯಾವುದಾದ್ರೂ ಡೀಲ್ ಇಷ್ಟ ಆದರೆ ನಾನೇ ಅವ್ರಿಗೆ ಕಾಲ್ ಮಾಡಿ ಈ ಥರ ಅಂತ ಹೇಳ್ತೀನಿ. ಅದರ ಬಿಟ್ಟು ನಾನು ಯಾರಿಗೂ 750 ರೂಪಾಯಿ ಕಳಿಸಿ ನಾನು ಬರ್ತೀನಿ, ನನಗೆ ರಿಜಿಸ್ಟ್ರೇಷನ್ ಫೀಸ್ ಕಳಿಸಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನನಗೆ ಕಾಯಿನ್ಸ್ ಇಷ್ಟ ಅಥವಾ ನಾನೇ ಅಲ್ಲಿಗೆ ಹೋಗಿ ತೊಗೊಳ್ತಾ ಇದ್ದೀನಿ, ಅಥವಾ ಅವ್ರ ನಮ್ಮ ಹತ್ರ ಬರೋದಕ್ಕೆ ಕೇಳ್ತಾ ಇದ್ದೀನಿ, ತೊಗೊಳ್ತಾ ಇದ್ದೀನಿ. ಇಷ್ಟೇ ನಡೀತಾ ಇರುವಂಥದ್ದು. ನನ್ನ ಹೆಸರಲ್ಲಿ ನಡೀತಾ ಇರುವಂತಹ ಈ ಒಂದು ವಂಚನೆಗಳು, ಮಹಾ ಮೋಸದ ಜಾಲ ಏನಿದೆಯಲ್ಲ, ನೀವೆಲ್ಲರೂ ಅದಕ್ಕೆ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು. ಆ ರೀತಿಯ ವಿಡಿಯೋಗಳು ನಿಮ್ಗೆ ಏನಾದರೂ ಕಾಣಿಸ್ತಂದರೆ ಇಮಿಡಿಯೇಟಾಗಿ ಅದನ್ನು ರಿಪೋರ್ಟ್ ಮಾಡಿ. ಏನಾಗುತ್ತೆ ಅಂತ ಅಂದರೆ, ಬೇರೆ ಒಂದು ಈ ರೀತಿ ಮೋಸ ಮಾಡೋರಿಗೂ ಒರಿಜಿನಲ್ಲಾಗಿ ಜನಗಳಿಗೇನೋ ಇನ್ಫಾರ್ಮೇಷನ್ ಕೊಡಬೇಕು, ನಾನು ಜನಗಳಿಗೆ ಮಿಸ್ಲೀಡ್ ಆಗೋದನ್ನು ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿರೋರ್ಗು ವ್ಯತ್ಯಾಸ ಇಲ್ದಿರ ಹೋಗ್ಬಿಡುತ್ತೆ. ನನ್ನ ರೀತಿ ಒಂದು 2-3 ಯೂಟ್ಯೂಬ್ ಚಾನಲ್ ಇದ್ದಾವೆ ಕನ್ನಡದಲ್ಲಿ. ಯಾವುದು ಅಂದರೆ ಮನಿ ಮಾತು ಕನ್ನಡ, ಅವರೇ ನಮ್ಮ ಗುರುಗಳು. ಆದಮೇಲೆ ಕಾಯಿನ್ ಸ್ಟಾರ್ 1 ಕನ್ನಡ ಅಂತ ಇದ್ದಾರೆ, ಅಮ್ಜದ್ ಅವರು. ಕಾಯಿನ್ ಗೈಡ್ ಅಂತ ಒಂದಿದೆ, ಅವರು ಕೂಡ ನಮಗೆ ಪರಿಚಯಸ್ಥರು. ಅಂದರೆ ತೀರಾ ಪರಿಚಯಸ್ಥರಲ್ಲ, ಮೆಸೇಜಲ್ಲಿ ಚಾಟ್ ಮಾಡಿದ್ದೀವಿ. ಈ ರೀತಿ ಆದಾಗ ಏನಾಗುತ್ತೆ ಅಂತ ಅಂದರೆ, ನಮ್ಮದೆಲ್ಲ ಒಂದು ಉದ್ದೇಶ, ಜನಗಳಿಗೆ ಯಾವುದಕ್ಕೆ ಬೆಲೆ ಇದೆ ಯಾವುದಕ್ಕೆ ಬೆಲೆ ಇಲ್ಲ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ಒಂದು ಬೇರೆ ಹೇಳ್ಬೋದು, ನಾನು ಬೇರೆ ಹೇಳ್ಬೋದು, ಬಟ್ ಯಾವುದಕ್ಕೆ ಬೆಲೆ ಇದೆ ಯಾವುದಕ್ಕೆ ಬೆಲೆ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಡ್ತೀವಿ. ಇವರು ಏನು ಮಾಡ್ತಾರೆ, ಈ ಒಂದು ಮೋಸದ ಜಾಲ ಏನು ಹೇಳ್ತಾರೆ, ಇವರು ನಮ್ಮ ರಿಜಿಸ್ಟ್ರೇಷನ್ ಫೀಸು ಕಂಪ್ನಿ ಇದೆಯಲ್ಲ, ಹಳೆಯ ನಾಣ್ಯಗಳ ಕಂಪ್ನಿ ಅಂತಲೋ ಇನ್ನೊಂದೇನೋ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ನೋಡಿ ನಾನೇ ಕಾಯಿನ್ ಗುರು ಅಥವಾ ನಾನೇ ಇವರು ಸೋ ಅಂತ ಹೇಳ್ಬಿಟ್ಟು ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ. ದಯವಿಟ್ಟು ಹುಷಾರಾಗಿರಿ. ನನ್ನ ಈ ಒಂದು ವಿಡಿಯೋದಲ್ಲಿ ನೀವು ಸುಮಾರು ಜನ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಕಮೆಂಟ್ ಮಾಡ್ತಾಯಿದ್ದೀರಾ. ದಯವಿಟ್ಟು ಆ ರೀತಿ ಕಮೆಂಟ್ ಮಾಡಬೇಡಿ. ಆ ಥರ ಕಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ನಂಬರನ್ನು ಅವ್ರು ತೊಗೊಂಡು ನಿಮಗೆ ಬಲೆ ಬೀಸ್ತಾರೆ. ನೋಡಿ ನಾನೇ ಅನಿಲ್ ಕುಮಾರ್, ನಾನೇ ಕಾಯಿನ್ ಗುರು, ಹೇಳಿ ನಿಮ್ಮ ನಾಣ್ಯಗಳಿಗೆ 2 ಲಕ್ಷ ಸಿಗುತ್ತೆ, 10 ಲಕ್ಷ ಸಿಗುತ್ತೆ, ಇಷ್ಟು ಕಳಿಸಿ ಅಂತ ಕೇಳ್ತಾರೆ. ನೀವೆಲ್ಲ ಒರಿಜಿನಲ್ ಏನೋ ಅಂದ್ಬಿಟ್ಟು ಡೂಪ್ಲಿಕೇಟ್ ಜನಗಳಿಗೆ ಅಥವಾ ಈ ಮೋಸದ ಜನ ಏನಿರ್ತಾರಲ್ಲ, ಫ್ರಾಡ್ಗಳು, ಅವರ ಒಂದು ಬಲೆಗೆ ಸಿಕ್ಕಾಕೊಳ್ತೀರಾ, ಹಣ ಕಳ್ಕೊತೀರಾ, ನನ್ನನ್ನು ಸುಮ್ಮನೆ ಬೈಕೊತೀರಾ, ಇವನು ಅಷ್ಟೇ ಎಲ್ಲರ ಥರನೂ ಅಂತ. ನಾನು ಆ ರೀತಿಯಾಗಿ ಯಾರ ಹತ್ರನೂ ದುಡ್ಡು ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಕ್ಲಿಯರ್. ನನ್ನ ಮೊಬೈಲ್ ನಂಬರ್ ಅದಕ್ಕೆ ವಿಡಿಯೋದ ಫಸ್ಟಲ್ಲಿ ಹೇಳಿದ್ದೀನಿ, ಸುಮ್ಮನೆ ಕಾಲ್ ಮಾಡಬೇಡಿ. ಮತ್ತೆ ನಾನು ಸುಮ್ಮನೆ ಕಾಲ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ನಂಬರ್ನ ನಾನು ಬ್ಲಾಕ್ ಲಿಸ್ಟ್ ಹಾಕ್ತೀನಿ. ಏನಾದರೂ ಇದೆಯಾ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ವಾಟ್ಸಪ್ಗೆ ರಿಪ್ಲೈ ಮಾಡಲ್ಲ, ನಿಮ್ಮ ವಾಟ್ಸಪ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡಲ್ಲ, ಅಥವಾ ನಿಮ್ಮ ಕಾಲ್ಗಳನ್ನ ಅಟೆಂಡ್ ಮಾಡಲ್ಲ, ಈ ವಿಡಿಯೋ ಮಾಡ್ಕೊಂಡ್ಲ, ಎಡಿಟಿಂಗ್ ಮಾಡಲ್ಲ, ಎಲ್ಲದಕ್ಕೂ ಒಂದೇ ಮೊಬೈಲ್ ಅಂತ ನಾನು 1000 ಸತಿ ಹೇಳಿದ್ದೀನಿ. ಒಂದೇ ಮೊಬೈಲ್ ನನ್ನ ಹತ್ರ ಇರುವಂಥದ್ದು, ಇಷ್ಟನ್ನು ಒಟ್ಟಿಗೆ ಮ್ಯಾನೇಜ್ ಮಾಡಬೇಕು ಅಂತ. ಎಷ್ಟು ಸತಿ ಹೇಳಿದ್ರೆ ನೀವು ಅದನ್ನೇ ಮಾಡ್ತೀರಾ. ನಾನೇನು ಮಾಡಬೇಕು, ಕಾಲ್ನ ಇಗ್ನೋರ್ ಮಾಡಬೇಕು, ಅಥವಾ ಏರೋಪ್ಲೇನ್ ಮಾಡಲ್ಲೋ ಮತ್ತು ಸೈಲೆಂಟ್ ಮಾಡಲ್ಲ ಹಾಕಿಟ್ಬಿಡ್ತೀನಿ. ಆ ರೀತಿ ಆಗೋದು ಬೇಡ. ಅಂದರೆ ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ನೀವು ಕೇಳಿ, ಸರ್ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಯಾವಾಗ ಫ್ರೀ ಸಿಗ್ತೀರಾ ಅಂತ. ನಾನು ಫ್ರೀ ಇದ್ದಾಗ ಹೇಳ್ತೀನಿ. ನೀವು ಸುಮ್ಮನೆ ನಾನು ಕೆಲಸದಲ್ಲಿ ಇರ್ತೀನಿ, ನಾನು ಆಫೀಸಲ್ಲಿ ಇರ್ತೀನಿ, ನನ್ನ ಫೋನ್ ಸೆಕ್ಯೂರಿಟಿ ರೂಮಲ್ಲಿರುತ್ತೆ, ನೀವು ಕಾಲ್ ಮಾಡ್ತಾನೇ ಇದ್ದೀರಾ ಅಂದರೆ ಏನು ಅರ್ಥ? ಅದು ಅರ್ಥನೇ ಇಲ್ಲ. ನಾನು ಕಾಲ್ ನೋಡೇ ಇಲ್ಲ. ನೀವೇ ಅನ್ಕೊತೀರಾ ಇವ್ನಿಗೆ ಎಷ್ಟು ದುರಾಂಕಾರ, ಫೋನೇ ರಿಸೀವ್ ಮಾಡೋದಿಲ್ಲ ಅಂತ ಅನ್ಕೊತೀರಾ. ಫೋನು ನನಗೆ ಸೆಕ್ಯೂರಿಟಿ ಗೇಟಲ್ಲೇ ಸ್ಟಾಪ್ ಆಗೋಗುತ್ತೆ. ನಾನು ಬೆಳಗ್ಗೆ ಫೋನ್ನ ಹ್ಯಾಂಡ್ ಓವರ್ ಮಾಡಿದ್ರೆ ಸೆಕ್ಯೂರಿಟಿಗೆ, ಮತ್ತೆ ನನಗೆ ಸಿಗುವಂಥದ್ದು ಸಂಜೆ 6:30 ಮೇಲೆ. ಬೆಳಗ್ಗೆ ನಾನು 8:00ಗೆ ಸೆಕ್ಯೂರಿಟಿಗೆ ಫೋನ್ ಕೊಟ್ಟರೆ ಸಂಜೆ 6:00ಗೆ ಸಿಗುತ್ತೆ. 6:00ಗೆ ಬಂದು ನಾನು ಜಸ್ಟ್ ನೆಟ್ ಆನ್ ಮಾಡಿದ್ರೆ ಸಾಕು, ಸುಮಾರು 400-500 ಮೆಸೇಜ್ ಬಂದಿರುತ್ತೆ ವಾಟ್ಸಪ್ಪಲ್ಲಿ. ನಾನು ಯಾವುದಕ್ಕೆ ರಿಪ್ಲೈ ಮಾಡಲಿ? ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟೈಮ್ ಬೇಕು. ಮತ್ತು ನನ್ನ ಮೊಬೈಲ್ ಕೂಡ ಚಾರ್ಜಿಂಗ್ ಹಾಕಬೇಕು. ಇನ್ನೊಂದು ಏನಂದರೆ, ಆ ವಾಟ್ಸಪ್ ಮೆಸೇಜ್ ರಿಪ್ಲೈ ಮಾಡ್ತಾ ಇದ್ದೀನಿ, ಕಾಲ್ಗಳು ಬರ್ತಾನೆ ಇರ್ತವೆ. ಎಷ್ಟು ಇರಿಟೇಷನ್ ಆಗುತ್ತೆ ಅಂತಂದರೆ, ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿಗೆ ಬಂದೆ ಅಂದರೆ ಅದು ಯಾವುದಕ್ಕೆ ಅರ್ಧ ಆಗಿರುತ್ತೆ ಗೊತ್ತೇ ಇಲ್ಲ, ಅದು ಅಲ್ಲಿ ನಿಂತೋಗುತ್ತೆ. ಆ ರೀತಿ ಆಗೋದು ಬೇಡ. ಏನಾದರೂ ಅರ್ಜೆಂಟ್ ಇತ್ತು ಅಂದರೆ
ಕಾಲ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಎರಡೆರಡು ನಿಮಿಷ ಮಾತಾಡಬೇಕು ಅಂತ ನಿಮ್ಮ ಟೈಮ್ ತೊಗೊಳ್ಳಿ, ನಾನು ಈ ಟೈಮಿಂದ ಈ ಟೈಮಿಗೆ ಮಾಡಿ ಅಂತ ಹೇಳ್ತೀನಿ, ಅಥವಾ ನಾನೇ ಕಾಲ್ ಮಾಡ್ತೀನಿ ಏನಾದ್ರು ಫ್ರೀ ಇದ್ದರೆ. ಆ ರೀತಿ ಆಗಲಿ. ಈ ರೀತಿಯ ಫೇಕ್ ವೀಡಿಯೋಗಳಿಗೆ ನೀವು ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿಯ ವೀಡಿಯೋಗಳನ್ನ ನೀವು ರಿಪೋರ್ಟ್ ಮಾಡಿ, ಮುಲಾಜಿಲ್ಲದೆ ರಿಪೋರ್ಟ್ ಮಾಡಿ, ಸ್ಪ್ಯಾಮ್ ಅಥವಾ ಮಿಸ್ಲೀಡಿಂಗ್ ಅಂತ ಅದಕ್ಕೆ ನೀವು ಏನು ಜಸ್ಟಿಫಿಕೇಷನ್ ಕೊಡಿ. ಅಲ್ಲಿಗೆ ಅವರ ಆಟ ಮುಗಿಯುತ್ತೆ. ನಾನು ಸುಮಾರು ನೀವೇನು ನನಗೆ ಫಾರ್ವರ್ಡ್ ಮಾಡ್ತಾ ಇದ್ದೀರಲ್ಲ ಆ ವೀಡಿಯೋಗಳನ್ನ ನಂಬರ್ಗಳು ತೊಗೊಂಡು ಕಾಲ್ ಮಾಡ್ತಾಯಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ಈಗೆಲ್ಲ ಕಾಲ್ ಮಾಡಿದ್ರೆ ಅವ್ರ ನೇಮ್ ಬರ್ತಾಯಿದೆ. ಆಧಾರ್ ಕಾರ್ಡು ಟ್ರಾಯ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಭಾರತ ಟೆಲಿಕಮ್ಯುನಿಕೇಷನ್ ಅವರು ನಮ್ಮ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇರ್ತಾರೆ ಅಥವಾ ಸುಮಾರು ಜನ ನಮ್ಮ ನಂಬರನ್ನು ಯಾವ ರೀತಿ ಸೇವ್ ಮಾಡಿರ್ತಾರೆ ಅದನ್ನೇ ತೋರಿಸುತ್ತೆ. ಸೊ ನಾನು ಫೋನ್ ಮಾಡಿದಾಗ ಅನಿಲ್ ಕುಮಾರ್ ಅಥವಾ ಕಾಯಿನ್ ಗುರು ಅಂತ ಬರುತ್ತೆ, ಅವರು ನನ್ನ ಫೋನ್ನೇ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಮಾಡಿ ಏನಾದ್ರು ಆ್ಯಕ್ಷನ್ ತೊಗೊಳೋಣ ಅಂತ ಅಂದರೆ ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವ ಅಂತಂದರೆ, ಇವ್ರು ಯಾರು ನಮ್ಮ ದೇಶದಲ್ಲೇ ಕೂತಿರೋದಿಲ್ಲ, ಎಲ್ಲ ಹೊರಗಡೆ ಬೇರೆ ಬೇರೆ ಪಕ್ಕ ದೇಶದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ನಮ್ಮ ಲೋಕಲ್ ಪೊಲೀಸರು ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಅವ್ರಿಗೆ ಗೊತ್ತು ಯಾವ ರೀತಿ ಮಾಡಿದ್ರೆ ನಮ್ಮ ಜನಗಳನ್ನ ಹಳ್ಳಕ್ಕೆ ಬೆಳೆಸ್ಬೋದು ಅಂತ. ಹೆಸರು ನೋಡಿ ಹೇಗೆ ಇಟ್ಟಿರ್ತಾರೆ ಗೊತ್ತಾ, ಬೆಂಗಳೂರು ಹಳೆಯ ನಾಣ್ಯಗಳ ಕಂಪನಿ ಅಂತ ಇಟ್ಟಿರ್ತಾರೆ ಕನ್ನಡದಲ್ಲಿ ಹೆಸರು. ಆದರೆ ಅವ್ರ ಹತ್ರ ನೀವು ಚಾಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಥವಾ ನೀವು ಕಾಲ್ ಮಾಡಿದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ. ಹಳೆಯ ನಾಣ್ಯಗಳ ಕಂಪನಿ ಕನ್ನಡದಲ್ಲಿ ಹೆಸರಿಟ್ಟವ್ರೆ, ಫೇಸ್ಬುಕ್ಕಲ್ಲಿ ಹೆಸರು, ಕಾಲ್ ಮಾಡಿದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ. ನೀವು ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅವ್ರದ್ದೊಂದು ದೊಡ್ಡದಾಗಿ ಒಂದು ID ಪ್ರೂಫು ಎಲ್ಲ ಕಳಿಸ್ಬಿಡ್ತಾರೆ ಮಹಾನ್ ಭಾವರು. ಅವ್ರು ಯಾರೋ ಒರಿಜಿನಲ್ಲೇ ಅಲ್ಲ ಇದೆಲ್ಲ ಒಂದು ವ್ಯವಸ್ಥಿತ ಜಾಲ. ಇಂಥವ್ರಿಂದ ನೀವು ಆದಷ್ಟು ಹುಷಾರಾಗಿರಿ. ಇನ್ನು ಮುಂದೆ ಆಗೋ ಮೋಸಗಳಿಗೆ ನಾನು ಜವಾಬ್ದಾರಿ ಆಗಿರೋದಿಲ್ಲ. ನನ್ನ ಹೆಸರಲ್ಲಿ ಯಾವುದಾದ್ರೂ ಮೋಸ ಆದರೆ ನಾನು ಜವಾಬ್ದಾರಿ ಆಗಿರೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನನ್ನ ನಂಬರ್ ಅವಾಗಲೇ ನಾನು ಹೇಳ್ತಾನೆ ಇದ್ದೀನಿ, 7353969690. ಇದೊಂದೇ ನನ್ನ ನಂಬರು, ಬೇರೆ ಯಾವುದೂ ನನ್ನ ನಂಬರೇ ಇಲ್ಲ. ನನಗೆ ಎಷ್ಟೇ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ನನ್ನ ಪರ್ಸನಲ್ ನಂಬರ್ ಕೊಟ್ಟಿರೋದು ಇದೊಂದೇ ಉದ್ದೇಶಕ್ಕೆ. ಬೇರೆ 2-3 ನಂಬರ್ ಇದ್ದರೆ ಏನಾಗುತ್ತೆ ಅಂದರೆ ಅದು ಮಿಸ್ಲೀಡ್ ಆಗಬಹುದು ಅಥವಾ ಜನಗಳಿಗೆ ಮಿಸ್ಕಮ್ಯುನಿಕೇಷನ್ ಹೋಗಬಹುದು, ಇದು ಅವ್ರ ನಂಬರೇ ಇರ್ಬೋದೇನೋ ಅಂತ. ಆ ಥರ ಯಾವುದೂ ಇಲ್ಲ, ನಂದು ಒಂದೇ ನಂಬರು. ನೀವು ಕಾಲ್ ಮಾಡಬೇಕು ಅನ್ನೋದೇ ನಂಬರು, ನನಗೆ ದುಡ್ಡು ಕಳಿಸ್ಬೇಕು ಅನ್ನೋದೇ ನಂಬರು, ಅಥವಾ ನನಗೆ ಮೆಸೇಜ್ ಮಾಡಬೇಕು ಅನ್ನೋದೇ ನಂಬರು, ಎಲ್ಲದಕ್ಕೂ ಅದೊಂದೇ ನಂಬರು. ಸುಮ್ಮನೆ ಮೆಸೇಜ್ ಮಾಡಿಬಿಡಿ. ಮೆಸೇಜ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಒಂದೇ ಸತಿ ಹೇಳ್ಬಿಡ್ತೀನಿ, ನಾರ್ಮಲ್ ಕಾಯಿನ್ಸ್ ಅಂದರೆ ಮುಗೀತು, ಅದಕ್ಕೆಲ್ಲ ಜಾಸ್ತಿ ಬೆಲೆ ಇರೋದೇ ಇಲ್ಲ. ₹1 ಕಾಯಿನ್ ಇತ್ತು ಅಂದರೆ ₹3, ₹4, ₹5 ಇರುತ್ತೆ. ನಾರ್ಮಲ್ ಕಾಯಿನ್ಸ್ ಅಂದರೆ ಇದೇ ಅರ್ಥ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಕಾಯಿನ್ಸ್ ಅಂತ ಹೇಳಿದ್ದೀನಿ ಅಂದರೆ ಅಷ್ಟು ಕಾಯಿನ್ಗಳು ಒಂದು 50 ಕಾಯಿನ್ ಕಳಿಸಿದೆ ಅಂದರೆ ಒಂದು ₹250-300 ಅಷ್ಟೇ ಸಿಗುತ್ತೆ. ಅದಕ್ಕೆ ಯಾವುದೋ ಸ್ಪೆಷಲ್ ಕಾಯಿನ್ ಇತ್ತು ಅಂದರೆ ನಾನು ರೌಂಡ್ ಮಾರ್ಕಿ ನೋಡಿ, ಸ್ಪೆಷಲ್ ಕಾಯಿನ್ ಇದಕ್ಕೆ ₹200 ಇದೆ, ಇದೊಂದೇ ಕಾಯಿನ್ ₹300 ಇದೆ ಅಂತ ನಾನು ಕಳಿಸಿರ್ತೀನಿ. ಅರ್ಥ ಮಾಡ್ಕೊಳ್ಳಿ. ಪದೇ ಅದೇ ಪ್ರಶ್ನೆಗಳನ್ನ ಕೇಳಬೇಡಿ. ಒಬ್ಬೊಬ್ರು ಏನು ಮಾಡ್ತಾಯಿದ್ದಾರೆ ಅಂದರೆ 10-20 ಸತಿ ಕಾಲ್ ಮಾಡ್ತಾರೆ. ಆ ಸಲೀಮ್ ಅಂತ ಒಬ್ಬರಿದ್ದಾರೆ, ಎಷ್ಟು ಸತಿ ಕಾಲ್ ಮಾಡ್ತಾರೆ ಅಂದರೆ ನಾನು ಹೇಳಿದ್ದೀನಿ ಸರ್ ನಾನು ಫ್ರೀ ಇದ್ದರೆ ನಾನು ಕಾಲ್ ರಿಸೀವ್ ಮಾಡ್ತೀನಿ ಅಂತ. 50 ಸತಿ ಕಾಲ್ ಮಾಡ್ತಾರೆ ದಿನಕ್ಕೆ, ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿರ್ತಾರೆ. ದಿನ ಅವ್ರದ್ದೇ 50 ಮಿಸ್ ಕಾಲ್ ಇರುತ್ತೆ. ನಾನು ಎಷ್ಟು ಸತಿ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಹತ್ರ ಕಾಯಿನ್ ಇದ್ದಾವೆ ಅಂತ ಹೇಳ್ತಾರೆ, ನೋಟ್ ಇದ್ದಾವೆ ಅಂತ ಹೇಳಿದ್ರೆ ಇದ್ದಾವೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ನೋಡೋದಕ್ಕೆ ಟೈಮ್ ಬೇಕು, ಅದಕ್ಕೆ ಬರೋದಕ್ಕೆ ಟೈಮ್ ಬೇಕು, ಬೆಂಗಳೂರಿಗೋ ಇನ್ನೊಂದಕ್ಕೋ ಬರೋದಕ್ಕೆ ಟೈಮ್ ಬೇಕು. ಅರ್ಥ ಮಾಡ್ಕೊಳ್ಬೇಕು. ನೀವು ಸುಮ್ಮನೆ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಯೂಸ್ಲೆಸ್. ನಾನು ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಫೋನ್ ನನ್ನ ಹತ್ರ ಇಲ್ಲ ಅಂತ ಅರ್ಥ. ಒಂದು ನಾನು ಚಾರ್ಜಿಂಗ್ ಹಾಕಿರ್ಬೋದು, ಅಥವಾ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರಬಹುದು, ಮತ್ತು ಮನೆಗೆ ಯಾರೋ ಬಂದಿರ್ತಾರೆ ಕಾಯಿನ್ಗಳು ತೊಗೊಂಡು ತೋರಿಸೋದಕ್ಕೆ, ಅವ್ರು ನೋಡ್ತಾ ಇರಬಹುದು. ಆ ರೀತಿ ಆಗುತ್ತೆ. ನಿಮ್ಮ ಹತ್ರ ಒರಿಜಿನಲ್ ಕಾಯಿನ್ ಜೆನ್ಯೂನ್ ಕಾಯಿನ್ ಇದ್ದಾವೆ ಅಂದರೆ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಕಾಯಿರಿ, ಇಷ್ಟು ವರ್ಷಗಳಿಂದಲೂ ನಿಮ್ಮ ಹತ್ರ ಇರುತ್ತೆ. ಇನ್ನೊಂದು 2-3 ದಿವಸ, ಒಂದು ವಾರ 15 ದಿವಸ ಕಾಯಿರಿ, ಏನು ತೊಂದರೆ ಏನೇನು ಆಗೋದಿಲ್ಲ. ಅಥವಾ ನಾಣ್ಯಗಳ ಬೆಲೆ ಏನೋ ದಿಢೀರಂತ ಬಿದ್ದೋಗಲ್ಲ ಪಾತಾಳಕ್ಕೆ. ಅದು ನಿಮ್ಮ ವಸ್ತು ನಿಮ್ಮ ಹತ್ರ ಇರುತ್ತೆ. ನಾನು ದುಡ್ಡು ಕೊಡೋವರೆಗೂ ನಿಮ್ಮ ಹತ್ರನೇ ಇರುತ್ತಲ್ವಾ, ಅಷ್ಟು ಮಾತ್ರ ಹೇಳಬಲ್ಲೆ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಆದಷ್ಟು ಅಂತಹ ಫೇಕ್ ವಿಡಿಯೋಗಳನ್ನ ರಿಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.